ಬೆಂಗಳೂರಿಗರೇ ಹುಷಾರ್ ಹುಷಾರ್, ಎಲ್ಲಿದೆ ಸ್ಲೋ ಪಾಯ್ಸನ್ಸ್. ಜ್ಯೂಸ್ ಕುಡಿಯುವವರೇ, ಸ್ವೀಟ್ ಪ್ರಿಯರೇ, ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರೂ ಕೂಡ ಖಂಡಿತ ನಿಮ್ಮ ಆರೋಗ್ಯವನ್ನ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೊಳ್ತೀರಿ. ತೆಗೆಯುತ್ತೆ ಇಲ್ಲಿನ ಜ್ಯೂಸ್ ಮತ್ತೆ ಸ್ವೀಟ್. ಇಲ್ಲಿನ ಚಾಕ್ಲೇಟ್ ತಿಂದ್ರೆ ನಿಮ್ಮ ಮಕ್ಕಳು ಆಸ್ಪತ್ರೆ ಸೇರೋದು ಫಿಕ್ಸ್. ರುಚಿಯಾಗಿದೆ ಅಂತ ಇಲ್ಲಿನ ಜ್ಯೂಸ್ ಕುಡಿದ್ರೆ ಪ್ರಾಣಕ್ಕೆ ಕುತ್ತು ಬರುತ್ತೆ. ಯಾವುದು ಈ ಡೇಂಜರಸ್ ಡೆಡ್ಲಿ ಜ್ಯೂಸ್ ಸೆಂಟರ್ ಅಂತೀರಾ? ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ಜ್ಯೂಸ್ ಸೆಂಟರ್ನ ಅಕ್ರಮವನ್ನ. ಅದು ಕೂಡ ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ ಅಕ್ರಮವಾಗಿ. ಚಾಕ್ಲೇಟ್ ಮಾಡೋದು ಮತ್ತೆ ಜ್ಯೂಸ್ ಸೇಲ್ ಮಾಡೋದು ಆಗ್ತಾ ಇದೆ. ಬಹುದೊಡ್ಡ ಅಂಗಡಿ ಇದು, ಸಣ್ಣ ಪುಟ್ಟ ಅಂಗಡಿ ಅಂತೂ ಅಲ್ವೇ ಅಲ್ಲ. ತಡಿಯಪ್ಪ, ಸ್ವಲ್ಪ ದಾಹ ಆಗ್ತಾ ಇದೆ, ಜ್ಯೂಸ್ ಕುಡಿಯೋಣ, ಯಾವ್ದಾದ್ರೂ ಸ್ವೀಟ್ ತಿನ್ನೋಣ ಅಂತ ಹೇಳಿ ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಏನಾದ್ರೂ ಜ್ಯೂಸ್ ಕೊಡ್ಸೋದೋ ಅಥವಾ ಸ್ವೀಟ್ ತಿನ್ಸೋದೇನಾದ್ರೂ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಸ್ವಲ್ಪ ಎಚ್ಚರವನ್ನ ವಹಿಸಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಯಾವ ಜ್ಯೂಸ್ ಸೆಂಟರ್ ಮತ್ತೆ ಯಾವ ಸ್ವೀಟ್ ಸೆಂಟರ್, ಇಲ್ಲಿ ಯಾವ ರೀತಿಯಾಗಿ ಜ್ಯೂಸ್ ಅನ್ನ ತಯಾರಿ ಮಾಡಲಾಗ್ತಾ ಇದೆ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಸ್ವೀಟ್ ಅನ್ನ ತಯಾರಿಕೆ ಮಾಡಲಾಗ್ತಾ ಇದೆ, ಎಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಆಗ್ತಾ ಇದೆ ಈ ರೀತಿಯಾಗಿ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಚಿಕ್ಕಪೇಟೆಯಲ್ಲಿದೆ ಪ್ರಾಣ ತೆಗೆಯುವಂತಹ ಜ್ಯೂಸ್ ಸೆಂಟರ್. ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ನಲ್ಲಿ ಎಲ್ಲವೂ ಕೂಡ ಎಕ್ಸ್ಪೈರಿ ಆಗಿದ್ದಾವೆ. ಲೈಸೆನ್ಸ್ ಕ್ಯಾನ್ಸಲ್ ಆದ್ರೂ ಕೂಡ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಓಪನ್ ಆಗಿದೆ. ಕೊಳೆತು ನಾರುವ ಪದಾರ್ಥಗಳೇ ಜ್ಯೂಸ್ ಸ್ವೀಟ್ಗೆ ಬಳಕೆಯಾಗ್ತಾ ಇದೆ. ಕೊಳೆತು ನಾರುವ ಪದಾರ್ಥಗಳೇ ಜ್ಯೂಸ್ ಸ್ವೀಟ್ಗೆ ಬಳಕೆಯಾಗ್ತಾ ಇದೆ. ದುಡ್ಡು ಮಾಡೋದಕ್ಕಾಗಿ ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡ್ಲಾಗ್ತಾ ಇದೆ. ಕೆಟ್ಟೋಗಿರೋ ಜ್ಯೂಸ್ ಮತ್ತೆ ಸ್ವೀಟ್ಸ್ ಎಕ್ಸ್ಪೈರಿ ಪ್ರಾಡಕ್ಟ್ಗಳು ಬೆಂಗಳೂರಿನಲ್ಲಿವೆ 20ಕ್ಕೂ ಹೆಚ್ಚು ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್. ದಿನ ಬೆಳಗಾದ್ರೆ ಜನರಿಗೆ ಸ್ಲೋ ಪಾಯ್ಸನ್ ಅನ್ನ ನೀಡ್ತಾ ಇದ್ದಾರೆ. ಶ್ಯಾಮ್ ಮಿಶ್ರಾ ಲೈಸೆನ್ಸ್ ಕ್ಯಾನ್ಸಲ್ ಆಗಿ 7 ದಿನಗಳಾದ್ರೂ ಕೂಡ ಅಂಗಡಿ ಬಂದ್ ಯಾಕಾಗಿಲ್ಲ? ಆಹಾರ ಇಲಾಖೆ ಅಧಿಕಾರಿಗಳೇ, ಕ್ರಮ ಯಾವಾಗ ಇವ್ರ ಮೇಲೆ? ಇಷ್ಟೆಲ್ಲ ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮೌನವನ್ನ ವಹಿಸಿದ್ದಾರೆ. ಯಾಕೆ? ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ವಿರುದ್ಧ ಕ್ರಮ ಯಾಕಾಗ್ತಾ ಇಲ್ಲ? ನಿಮ್ಮ ಅತ್ತೆ ಮಕ್ಕಳ ಅಥವಾ ನಿಮ್ಮ ಸಂಬಂಧಿಕರ? ಏನೂ ಅಲ್ಲ ಅಲ್ವಾ? ಆಗಿದ್ರು ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಕಾರಣ ಏನು? ನೀವು ಕೂಡ ಇದರಲ್ಲಿ ಶಾಮೀಲ್ ಆಗ್ತಾ ಇದ್ದೀರಾ? ನಿಮಗಿದ್ರಿಂದ ಏನಾದ್ರೂ ಲಾಭ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ನೋಡಿ, ಎಕ್ಸ್ಪೈರಿ ಆಗಿರುವಂತಹ ಸ್ವೀಟ್ಗಳನ್ನ ಸೇಲ್ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜ್ಯೂಸ್ ಸೆಂಟರ್ನಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಯ ಆಗರ ಆಗಿದೆ ಅಂತ ಹೇಳಿ. ಎಲ್ಲವೂ ಕೂಡ ಕೊಳೆತ ಸ್ಥಿತಿಯಲ್ಲಿದ್ದಾವೆ. ಮತ್ತೆ ಫಂಗಸ್ಗಳು ಕ್ರಿಯೇಟ್ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಹೋಗಬಹುದು. ಫಂಗಸ್ ಕ್ರಿಯೇಟ್ ಆದಂತಹ ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ಮನುಷ್ಯನ ಬಾಡಿ ಒಳಗಡೆ ಆ ಫಂಗಸ್ ಹೋದ್ರೆ ಏನೆಲ್ಲ ಸಮಸ್ಯೆಗಳಾಗಬಹುದು? ಕಿಡ್ನಿ ಸಮಸ್ಯೆ ಆಗಬಹುದು,
ಲಿವರ್ ಡ್ಯಾಮೇಜ್ ಆಗಬಹುದು, ಯೂರಿನ್ ಇನ್ಫೆಕ್ಷನ್ ಆಗಬಹುದು, ಉಸಿರಾಟದ ಸಮಸ್ಯೆ ಆಗಬಹುದು, ಬಹಳಷ್ಟು ಕಾಯಿಲೆ ನಿಮ್ಮನ್ನ ಆವರಿಸಬಹುದು. ಮತ್ತೆ ನಿಮ್ಮ ಮಕ್ಕಳು ಸ್ವೀಟ್ ಬೇಕು, ಜ್ಯೂಸ್ ಬೇಕು ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ನೀವು ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ನಲ್ಲಿ ಏನಾದರೂ ಜ್ಯೂಸ್ ಅಥವಾ ಸ್ವೀಟ್ ಅನ್ನ ಕೊಡಿಸ್ತಾ ಇದ್ದೀರಾ, ಎಚ್ಚರವಾಗಿರಿ. ಎಲ್ಲವೂ ಕೂಡ ಎಕ್ಸ್ಪೈರಿ ಆಗಿರುವಂತಹ ಪದಾರ್ಥಗಳೇ ಸಿಗ್ತಾ ಇದ್ದಾವೆ. ಎಲ್ಲವೂ ಕೂಡ ಫಂಗಸ್ ಹಿಡಿದಿರುವಂತಹ ಪದಾರ್ಥಗಳು. ಮನುಷ್ಯನ ಆರೋಗ್ಯದ ಮೇಲೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಯಾಕೆ ಆಸ್ಪತ್ರೆಯಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ, ಜ್ವರ ಬರೋದು, ಕೆಮ್ಮು, ನೆಗಡಿ, ಈ ರೀತಿಯಾದಂತಹ ಕೇಸ್ಗಳು ಯಾಕೆ ದಾಖಲಾಗ್ತಾ ಇದೆ, ಮಕ್ಕಳಲ್ಲಿ ಹೊಟ್ಟೆ ನೋವು ಪ್ರಕರಣಗಳು ಯಾಕೆ ಬರ್ತಾ ಇದೆ, ಮತ್ತೆ ಡಿಸೆಂಟ್ರಿ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ? ನೋಡಿ, ಇದೇ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿಯೇ ಫುಡ್ ಪಾಯ್ಸನ್ ಆಗ್ತಾ ಇದೆ ನಿಮಗೆ. ಸೊ ಹಾಗಾಗಿ ನೀವು ಯಾವುದೇ ಪದಾರ್ಥವನ್ನ ಕೊಂಡುಕೊಳ್ಳುವ ಮುನ್ನ ಒಮ್ಮೆ ಎಕ್ಸ್ಪೈರಿ ಆಗಿದ್ಯಾ ಇಲ್ವಾ ದಯವಿಟ್ಟು ಇದನ್ನ ಚೆಕ್ ಮಾಡಿ ನೋಡಿ. ಇನ್ಕ್ಲೂಡಿಂಗ್ ಹಾಲು ಪ್ಯಾಕೆಟ್ನಲ್ಲೂ ಕೂಡ ಎಕ್ಸ್ಪೈರಿ ಆಗಿರುವಂತಹ ಡೇಟ್ ಸಿಗ್ತಾ ಇದೆ. ಸಾಮಾನ್ಯವಾಗಿ ಇವತ್ತು ನಾವು ಪರ್ಚೇಸ್ ಮಾಡಿದ್ರೆ ಹಾಲು ನೆಕ್ಸ್ಟ್ ಡೇ ಮುಗಿಸ್ಕೊಂಡು ಅದ್ರ ನೆಕ್ಸ್ಟ್ ಡೇ ಅಷ್ಟೇ ಇರುತ್ತೆ, 2 ದಿನ ಕಾಲಾವಕಾಶ ಇರುತ್ತೆ ಹಾಲನ್ನ ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ. ಆದರೆ ಆ ಹಾಲಿನ ಪ್ಯಾಕೆಟ್ ಕೂಡ ಎಕ್ಸ್ಪೈರಿ ಆಗಿದೆ ಅಂತಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ, ನೀವು ನಿಧಾನಗತಿಯಾಗಿ ಯಾವ ರೀತಿಯಾಗಿ ಕಾಯಿಲೆಯಿಂದ ಬಳಲ್ತಾ ಇದ್ದೀರಿ, ಯಾವ ರೀತಿಯಾಗಿ ಸ್ಲೋ ಪಾಯ್ಸನ್ ಅನ್ನ ನಿಮ್ಮ ದೇಹಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅನ್ನೋದನ್ನ. ಎಲ್ಲೇ ಹೋದ್ರು, ಯಾವುದೇ ಆಹಾರ ಪದಾರ್ಥವನ್ನ ಖರೀದಿ ಮಾಡ್ತಾ ಇದ್ರು, ಜ್ಯೂಸ್ ತೆಗೆದುಕೊಳ್ತಾ ಇದ್ರು, ಹೇಗಿದೆ ಅಲ್ಲಿ ನೀಟ್ನೆಸ್ ಆಗಿದ್ಯಾ ಇಲ್ವಾ ಇದ್ಯಾವುದು ಕೂಡ ನಾವು ಕಣ್ಣಿಂದ ನೋಡೋದಿಲ್ಲ. ಸ್ವಲ್ಪ ರುಚಿ ಇತ್ತು ಅಂತಂದ್ರೆ ಸಾಕು, ಸಕ್ಕತ್ತಾಗಿದೆ, ಯಾರಿಗಾದ್ರೂ ರೆಫರ್ ಮಾಡೋದೇ ಇಲ್ಲಿ ತುಂಬಾ ಚೆನ್ನಾಗಿ ಜ್ಯೂಸ್ ಮಾಡ್ತಾರೆ, ಹೋಗಿ ಕುಡೀರಿ ಅಂತ ಹೇಳಿ.